ನಮಸ್ತೆ. ಸೊ ದಿಸ್ ಇಸ್ ಬೇಸಿಕಲಿ ಪುಣೆಯ ನಾಲೆ ಕ್ಯಾಚ್ಮೆಂಟ್ ಅಂತ. ಸೊ ನೀವಿರೋ ಜಾಗ ಇವಾಗ ಇದು ಬಂದು ಕುಕ್ಕರಳ್ಳಿ ಕೆರೆ. ಸೊ ಸದ್ಯಕ್ಕೆ ನಾವಿಲ್ಲಿ ನಿಂತಿದ್ದೀವಿ. ಹಿಂದಿನ ಕಾಲದಲ್ಲಿ ಈ ಕೆರೆಗೆ ನೀರು ಬಂದಿದ್ದು ದಾರಿ ಬಂದು ಪುಣೆಯ ನಾಲೆ ಅಂತ. ಸೊ ಬ್ಯಾಕ್ ಇನ್ ದ ಡೇಸ್ ಏನಾಗ್ತಿತ್ತು, ನಮಗೆ ಕುಡಿಯೋಕ್ಕೆ ನೀರು ಕುಕ್ಕರಳ್ಳಿ ಕೆರೆ ಒನ್ ಆಫ್ ದ ಮೇನ್ ಲೇಕ್ಸ್ ಆಗಿತ್ತು. ಸೊ ಪೋರ್ಟಬಲ್ ವಾಟರ್ ವಾಸ್ ಒನ್ ಆಫ್ ದ ಮೇನ್ ಸೋರ್ಸಸ್ ಆಫ್ ವಾಟರ್ ಬಂದು ಕುಕ್ಕರಳ್ಳಿ ಕೆರೆ. ಸೊ ಟು ಬ್ರಿಂಗ್ ವಾಟರ್ ಟು ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಸೆಗ್ಮೆಂಟ್, ದಿವಾನ್ ಪೂರ್ಣಿಯಾ ಅವರ ಟೈಮಲ್ಲಿ ಏನಾಗಿತ್ತು, ಒಂದು ಕೆರೆ ತರ ಮಾಡ್ಕೊಂಡು ಬಂದಿದ್ರು, ಕೆನಾಲ್. ಸೊ ದಿಸ್ ಇಸ್ ಕಾಲ್ಡ್ ದ ರಾಜಕಾಲುವೆಯಿಂದ ಏನಾಗ್ತಿತ್ತು, ದೇ ಯೂಸ್ ಟು ಟ್ಯಾಪ್ ಇನ್ ವಾಟರ್ ಫ್ರಮ್ ವೇರಿಯಸ್ ಲೇಕ್ಸ್ ಅಪ್ಸ್ಟ್ರೀಮ್ ಇಂದ ಈ ಕಾಂಟೋರ್ ತಕ್ಕಂತೆ ನೀರು ಫ್ಲೋ ಆಗಿ ನಮ್ ಸಿಟಿ ಒಳಗೆ ಬರ್ತಿತ್ತು. ಸೊ ದಟ್ ವಾಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಟು ಕುಕ್ಕರಳ್ಳಿ ಕೆರೆ. ಬಟ್ ವೆನ್ ಅರ್ಬನೈಸೇಷನ್ ಹ್ಯಾಪನ್, ಡೆವಲಪ್ಮೆಂಟ್ ಎಲ್ಲ ಆಯಿತು, ಆಗಿನ ಕಾಲದಲ್ಲಿ ಏನಾಯ್ತು, ಸೋ ಮೆನಿ ಕ್ಯಾಚ್ಮೆಂಟ್ಸ್. ನಾವು ಇಫ್ ಯು ಸಿ ಈ ಗ್ರೀನ್ ಏನೇನು ಲೊಕೇಶನ್ಸ್ ಇದೆ ಅಲ್ಲೆಲ್ಲ ಈ ಕೆನಾಲ್ ರಾಜಕಾಲುವೆ ಏನಿದೆ ಹಂಗೆ ಉಳ್ಕೊಂಡಿದೆ. ಬೇರೆ ಜಾಗದಲ್ಲಿ ಈಗ ಏನ್ ಹ್ಯಾಚ್ ಆಗಿದೆ, ಇದು ಏನ್ ಡಿಮಾರ್ಕೇಶನ್ ಇದೆ, ಅಲ್ಲೆಲ್ಲ ಎಷ್ಟೊಂದು ಎನ್ಕ್ರೋಚ್ಮೆಂಟ್ ಆಗಿದೆ, ಎಲ್ಲ ಚೋಕ್ ಪಾಯಿಂಟ್ಸ್ ತರ. ಸೊ ಅಲ್ಲಿ ನಾಲೆ ಇಲ್ಲ ಇವಾಗ. ಸೊ ವಾಟ್ ಇಸ್ ಇಟ್ಸ್ ಟೇಕನ್ ಓವರ್ ಬೈ ಅರ್ಬನೈಸೇಷನ್. ಸೊ ಇವಾಗ ಏನಾಗ್ತಾ ಇದೆ, ನಮಗೆ ಕುಕ್ಕರಳ್ಳಿ ಕೆರೆಗೆ ನ್ಯಾಚುರಲ್ ಆಗಿ ನೀರು ಬರೋದು ಕಡಿಮೆ ಆಗಿದೆ. ಕೆಪಾಸಿಟಿ ಆಫ್ ರೈನ್ ವಾಟರ್ ಇನ್ಫ್ಲೋಯಿಂಗ್ ಟು ದ ಲೇಕ್ ಇಸ್ ರೆಡ್ಯೂಸ್ಡ್. ಸೊ ಬೈ demarcation of all this is a opportunity where at least this 5.5 kilometer stretch what is there in the beginning of the kere, ಈ 5.5 kilometer stretch ಮಾತ್ರ ನಾವು ಮತ್ತೆ ರಿಜುವಿನೇಷನ್ ತರ ಮಾಡ್ಕೊಂಡು ಆ ಸ್ಟ್ರೆಚ್ ಅಲ್ಲಿ ಮತ್ತೆ ನೀರು ಬರೋ ತರ ಮಾಡ್ಕೊಂಡ್ರೆ, ಇಲ್ಲೂ ಕೂಡ ಕೆಲವೊಂದ್ ಕಡೆ ಸ್ವಲ್ಪ ಮೈನರ್ ಎನ್ಕ್ರೋಚ್ಮೆಂಟ್ಸ್ ಎಲ್ಲ ಇರಬಹುದು, ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಇಫ್ ವಿ ಕ್ಯಾನ್ ಕ್ರಿಯೇಟ್ ಅ ಚಾನೆಲ್ ಫಾರ್ ರೈನ್ ವಾಟರ್, ಸೊ ದಟ್ ವಾಟರ್ ಇಸ್ ಎನಫ್ ಟು ಸಸ್ಟೈನ್ ಕುಕ್ಕರಳ್ಳಿ ಕೆರೆ. So adu will become a source for fresh water to the lake again. So that is the main opportunity in this area. Bere kade enen green belts ide alli kuda namge ಒಂದು opportunity ಏನಾಗುತ್ತೆ, ಈ ಜಾಗದಲ್ಲಿ for that particular region in the city it becomes like a soak pit, big soak pit where ಮಳೆ ನೀರೆಲ್ಲ ಬಂದು ನಮಗೆ ground water recharge ಗೆ ಒಂದು opportunity ತರ ಆಗುತ್ತೆ. So that is the whole purpose of the study, and to highlight and bring it to public awareness so that it's going back to history, how it was developed and how it once was a very important source of water nam Mysore city ge and for its development. So how it is on the verge of collapsing anta anbiಟ್ಟು it's a small case study. Encroachments ಆಗಿರೋದು it's difficult. ಸೊ ಇಲ್ಲೆಲ್ಲ ಸಣ್ಣ ಪುಟ್ಟ ಎನ್ಕ್ರೋಚ್ಮೆಂಟ್ ಆಗಿದೆ, ಅದನ್ನೆಲ್ಲ ತೆಗಿಬಹುದು. ಇದೊಂದು 5.5 ಕಿಲೋಮೀಟರ್ಸ್ ಫ್ರೆಶ್ ವಾಟರ್ ಬಂದ್ರೆ ಕುಕ್ಕರಳ್ಳಿ ಕೆರೆ will sustain. ಶುದ್ಧವಾದ ನೀರು ಸಿಗುತ್ತೆ. ಸಣ್ಣ ಪುಟ್ಟ ಎನ್ಕ್ರೋಚ್ಮೆಂಟ್ ಇದೆ, ಇಲ್ಲೆಲ್ಲ ಕಷ್ಟ ಆಗುತ್ತೆ. ಯಾಕಂದ್ರೆ ವಿಜಯನಗರ ಪೋಸ್ಟ್ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟಿರೋದ್ರಿಂದ, ನಾಲೆ ಮೇಲೆ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿರೋದ್ರಿಂದ ಅಲ್ಲಿ ಕಷ್ಟ ಆಗುತ್ತೆ. ಬಟ್ ಯಾಕೆ ಇದನ್ನೆಲ್ಲ ಉಳಿಸ್ಕೋಬೇಕು ಅಂದ್ರೆ, ಲೇಔಟ್ ಅಲ್ಲಿವರೆಗೂ ಡೆವಲಪ್ ಆಗ್ಬಿಟ್ಟಿದೆ, ಅವ್ರಿಗೆ ಅಂಡರ್ ವಾಟರ್ ಟೇಬಲ್ ಬೇಕು. ಯಾಕಂದ್ರೆ ಅವ್ರಿಗೆಲ್ಲರಿಗೂ KRS ನೀರನ್ನ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಅದನ್ನ ನಾವು ಉಳಿಸ್ಕೊಂಡ್ರೆ ಅವ್ರಿಗೆ ಅಂಡರ್ ವಾಟರ್ ಟೇಬಲ್ ಬರುತ್ತೆ.